ಸರ್ ನಮಗೆ ನಾವು ಮೂಲತಃ ಎತ್ತಂಬಡಿಯವರು ಒಬ್ಬ ಪ್ರಾಮಾಣಿಕ ರೈತ. ನಾವೇ ಹಸು ಕಟ್ಕೊಂಡು ಸಣ್ಣ ಪುಟ್ಟ ಜೀವನ ಮಾಡಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರು ನಾವು. ಹಂತವಾಗಿ ನಾ 2007ನೇ ಇಸ್ವಿಲಿ ಮದುವೆ ಆದೆ. ನನ್ನ ಹೆಂಡತಿ ನಮ್ಮ ಹತ್ರ ಸಂಬಂಧಿಕರ ಹುಡುಗಿನೇ. ಸ್ವಲ್ಪ ಅವರು ವರದಕ್ಷಿಣೆ ಮುಖಾಂತರ ಚಿನ್ನ ಕೊಟ್ಟಿದ್ದರು. ಅಲ್ಲಿಂದ ಹಿಡಿದು 10 ವರ್ಷದ ಶ್ರಮ ನಮ್ಮ ಜೀವನ ಇದು. ನಾವು ನಮ್ಮ ಹೆಂಡತಿ, ನಮ್ಮ ಬಾಮೈಕ್ಳು ಹೆಂಡ್ತಿದ್ರು ಎಲ್ಲ ಒಟ್ಟು ಕುಟುಂಬದಲ್ಲೇ ಜೀವನ ಮಾಡ್ತಾಯಿದ್ವಿ. ನಮ್ಮ ಬಾಮೈಕ್ಳು ಮೂಗರು, ನಮ್ಮ ಬಾಮೈಕ್ಳು ಹೆಡ್ತಿದ್ರು ಕೂಡ ಮೂಗ್ರೇನೆ. ಅವರೆಲ್ಲ ಗಾರ್ಮೆಂಟ್ಸ್ ಅಲ್ಲಿ ಹೋಗಿ ದುಡ್ಡು ನಮ್ಮ ಕೈ ಕೊಡ್ತಿದ್ರು. ನಾವು ಸ್ವಲ್ಪ ಹಣನ ಕೂಡಿಟ್ಟು ಮುಂದಿನ ಲೈಫ್ ಬೇಕು ಅಂಥೇಳಿ ಹಂತವಾಗಿ ಸ್ವಲ್ಪ ಚಿನ್ನ ಮಾಡಿಸಿ ಬ್ಯಾಂಕೆಲ್ಲ ಇಟ್ಟಿದ್ವಿ. 2019 ನಮ್ಮ ಹುಡುಗ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ಸ್ವಲ್ಪ ಸಾಲಕ್ಕೆ ಆಗ್ಬಿಟ್ವಿ ನಾವು. ಆ ಟೈಮಲ್ಲಿ ಚಿನ್ನ ಎಲ್ಲ ಇಟ್ಟು ನಾನು SBI ಅಲ್ಗೂರು, ಮುತ್ತೋಡ್ ಫೈನಾನ್ಸ್ ಅಲ್ಗೂರಲ್ಲಿ ಇಟ್ಟಿದ್ದೆ. ನಾನು ಪ್ರತಿ ತಿಂಗಳು ಬಡ್ಡಿ ಕಟ್ಟಬೇಕಿತ್ತು. ಸ್ವಲ್ಪ ಕಟ್ಟೋಕ್ಕಾಗಲಿಲ್ಲ ನನ್ನ ಕೈಲಿ. ಸ್ವಲ್ಪ ಜಾಸ್ತಿ ಸಾಲ ಜಾಸ್ತಿ ಆಯಿತು. ಒಂದಿನ ಮೈಸೂರಿಂದ ಒಂದು ಹುಡುಗಿ ಫೋನ್ ಮಾಡಿದರು. ಸರ್ ಹಿಂಗೆ ನೀವು ಅನಾಗ ಗೋಲ್ಡಿಂದ ಮೈಸೂರಿಗೆ ಮಾತಾಡ್ತಾ ಇದ್ದೀವಿ, ಎಲ್ಲರೂ ಬ್ಯಾಂಕಲ್ಲಿ ಮತ್ತು ಮುತ್ತೋಡ್ ಫೈನಾನ್ಸಲ್ಲಿ ಒಡವೆ ಅಡು ಇಟ್ಟಿದ್ರೆ ನಮ್ಮ ಬ್ರ್ಯಾಂಚಲ್ಲಿ ಇಡಿ, ನಾವು 60 ಪೈಸೆ ಬಡ್ಡಿ ಹಂಗೆ ಕೊಡ್ತೀವಿ. ತಿಂಗ್ಳಿಗೆ ಬಡ್ಡಿ ಕಟ್ಟಿದ್ರು 60 ಪೈಸೆ, 6 ತಿಂಗ್ಳಿಗೆ ಕಟ್ಟಿದ್ರು 60 ಪೈಸೆ, ವರ್ಷಕ್ಕೆ ಕಟ್ಟಿದ್ರು 60 ಪೈಸೆನೇ, ಇದರಲ್ಲಿ ಬಡ್ಡಿ ಏನೂ ಚೇಂಜ್ ಆಗಲ್ಲ ಅಂತ ಹೇಳಿದ್ರು. ಇಲ್ಲಮ್ಮ ನಮ್ಮ ಮೈಸೂರು ತುಂಬ ದೂರ, ನಾವು 67-70 ಕಿಲೋಮೀಟ್ರ್ ಆಗುತ್ತೆ, ನಾವು ಬರೋಕ್ಕಾಗಲ್ಲ, ಬೇಡ ಬಿಡಿ ಅಂತಂದ್ವಿ. ದಿನ ಫೋನ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ನಮಗೆ. ಸರಿ, ಒಂದಿನ ಮಂಡ್ಯದಲ್ಲಿ ಇದೆ, ನಮ್ಮದೇ ಬ್ರ್ಯಾಂಚ್ ಇದೆ, ಬನ್ನಿ ನೋಡಿ ನೀವು. ಸರ್ ಇಲ್ಲೇ ಇಡ್ಬೋದು, ನಿಮ್ಗೆ ಹತ್ರ ಆಗುತ್ತೆ ಅಂದರು. ಮಂಡ್ಯ ಬ್ರ್ಯಾಂಚಿಗೆ ಬಂದ್ವಿ, ನೋಡಿದ್ವಿ, ಆಗ್ತು ಇಡ್ತೀವಿ ಅಂತಂದ್ವಿ. ಅವರು ಹೇಳಿದ್ರು ಹಿಂಗೆ 60 ಪೈಸೆ ಬಡ್ಡಿ, ನೀವು ಯಾವ ದಿನ ಬೇಕಾದ್ರೂ ಎಷ್ಟು ಬೇಕಾದ್ರೂ ಹಣ ವಾಪಸ್ ಕಟ್ಬೋದು, ಕಟ್ಟಿದ ನಂತರ ನೀವು ಒಡವೆ ಈಸ್ಕೊಳ್ಬೋದು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಮೇಲೆ ಮಂಡ್ಯಕ್ಕೆ ಬಂದರು. ಫಸ್ಟ್ ಒಂದು ಸಲ ಬಂದರು ಅಲ್ಗೂರಿಗೆ. 244 ಗ್ರಾಮ್ ಚಿನ್ನ 12 ಲಕ್ಷ ಚಿಲ್ಲರೆಗೆ ಬಿಡಿಸಿದ್ರು. ಮಂಡ್ಯಕ್ಕೆ ನಾವೇ ಜೊತೆಲಿ ಬಂದ್ವಿ, ಇಟ್ಕೊಂಡು ಬಿಲ್ ಕೈ ಕೊಟ್ಟರು. ಅವರೇ ಬಿಡಿಸಿದ್ರು, ಬ್ಯಾಂಕಲ್ಲಿ ಇಟ್ಟಿದ್ದು ಬಿಡಿಸಿದ್ರು. ಜೊತೆಲೆ ಕಾರಲ್ಲೇ ಕರ್ಕೊಬಂದು ಅವ್ರ ಬ್ರ್ಯಾಂಚಿಗೆ ಕರ್ಕೊಬಂದು ಬಿಲ್ ಕೈ ಕೊಟ್ಟರು. ಬಿಲ್ ಇಸ್ಕೊಂಡು ಹೋದ್ವಿ. ಇನ್ನೂ ಇದೆಯಾ ಒಡವೆ ಅಂದರು. ಹೌದು ಇನ್ನೂ ಇದೆ ಅಂತಂದೆ. ಸರ್ ಇನ್ನೊಂದು 8-10 ದಿನ ಬಿಟ್ಟು ಫೋನ್ ಮಾಡಿದ್ರು. ಅವರೇ ಬಂದರು. SBI ಇಟ್ಟಿದ್ದೆ, 219 ಗ್ರಾಮ್ ಇತ್ತು. 9,60,000 ಚಿಲ್ಲರೆಗೆ ಅವರೇ ದುಡ್ಡು ಕೊಟ್ಟರು. ನಾನು ಬಿಡಿಸ್ದೆ, ಪುನಃ ಆಫೀಸಿಗೆ ಬಂದೆ, ಬಿಲ್ ಕೊಟ್ಟರು. ಇನ್ನೆಷ್ಟು ದಿನ 15 ದಿನ ಬಿಟ್ಟು 131 ಗ್ರಾಮ್ ಇತ್ತು, ಅದು 6 ಲಕ್ಷ ಚಿಲ್ಲರೆ ಇತ್ತು. ಬಿಡಿಸಿದ್ರು, ಅವರೇ ಇಟ್ಕೊಂಡು ಬಿಲ್ ಕೊಟ್ಟರು. ಸರ್ ನಿಮ್ಗೆ ಯಾವತ್ತು ದುಡ್ಡು ಆಗುತ್ತೆ, ಸ್ವಲ್ಪ ದುಡ್ಡು ಆದರೆ ತಂದು ಕಟ್ಟಿ, 1 ಲಕ್ಷ 2 ಲಕ್ಷ 5 ಲಕ್ಷ ಎಷ್ಟಾದ್ರೂ ತಂದು ಕಟ್ಟಿ, ನಾವು ಕಟ್ಸ್ಕೊತೀವಿ, ನೀವು ಒಡವೆ ಗ್ಯಾರಂಟಿ, ನಾವು ಮೂಲತಃ ಮಂಡ್ಯದವರೇ, ಏನಮ್ಮ ಯಾರಿಗೂ ಮೋಸ ಮಾಡಲ್ಲ ಅಂತಂದರು. ಸರ್ ಇಷ್ಟೆಲ್ಲ ಒಡವೆ ಇಟ್ಕೊತಿದ್ರಲ್ಲ, ಏನು ಮಾಡ್ತೀರಾ ನೀವು ಅಂತಂದ್ವಿ. ಸರ್ 40 ಪೈಸೆ ಬಡ್ಡಿ ಹಿಂಗೆ 6 ಬೇಗ ಇರ್ತೀವಿ, ನಿಮ್ಗೆ 60 ಪೈಸೆ ಬಡ್ಡಿ ಹಂಗೆ ಕೊಡ್ತಾಯಿದ್ದೀವಿ, ಸೇಫ್ಟಿ ಲಾಕಲ್ಲಿ ಇಡ್ತೀವಿ ಅಂತ ಹೇಳಿದ್ರು. ಒಡವೆ ಸೇಫ್ ಇದೆ, ಕಡಿಮೆ ಬಡ್ಡಿ ಇದೆ ಅನ್ನೋ ಖುಷಿಗೆ ಇಟ್ಟು ಹೊರಟೋದ್ವಿ. ನಂತರ ಸ್ವಲ್ಪ ದಿನ ಬಂದು ಹಣ ಕಟ್ಕೊಟ್ವಿ ಅವ್ರಿಗೆ. ಸರ್ 15 ದಿನ ಬಂದು ಈಸ್ಕೊಂಡೋಗಿ ಒಡವೆನ ಅಂತಂದ್ರು. ಆಗ್ತು ಅಂತಂದ್ವಿ. ಆ ದಿನ ಒಂದಿನ ಬಂದ್ವಿ, ಬಾಗ್ಲಾಕಿತ್ತು. ದುಡ್ಡು ಕಟ್ಟಿ ಒಡವೆ ಕೊಡ್ತೀವಿ ಅಂತ ಹೇಳಿದರು. ಬಾಗ್ಲಾಕಿತ್ತು. ಸಖತ್ತು ಗಾಬರಿ ಆಗೋಯ್ತು ನಮಗೆ, ಫುಲ್ ಟೆನ್ಷನ್ ಆಗೋಯ್ತು. ಯಾಕೆ ನಾವಿಟ್ಟು 595 ಗ್ರಾಮ್ ಚಿನ್ನ, ಇವತ್ತಿನ ಬೆಲೆ 60 ಲಕ್ಷ. ನಾವು ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು, ನಮ್ಮ ಕೈಲಿ ಅಷ್ಟೊಂದು ಹಣ ಸಂಪಾದನೆ ಮಾಡಲಿಕ್ಕೆ ಆಗಲ್ಲ. ತುಂಬ ಯೋಚನೆ ಮಾಡಿದ್ವಿ. ಪಶ್ಚಿಮ ಠಾಣೆ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಅಲ್ಲಿಗೆ ಹೋದ ನಂತರ ಏನೋ ಅಂದರು, ಹಿಂಗೆ ಅಂತ ಹೇಳಿದ್ವಿ. ಮೇಲೆ ಸತ್ಯನಾರಾಯಣ ಸರ್ ಹತ್ರ ಕಳಿಸಿದ್ರು. ಅವ್ರಿಗೇನು ಬಿಲ್ಲೆಲ್ಲ ಅವರು ರಂಗಪ್ಪ ಸರ್ ಕರೆಸಿದ್ರು. ಕರೆಸಿ ನೋಡಿ ಇದು ಮಾಡಿ ಅದೇನು ನೋಡಿ ಅಂದರು. ಅವರು ನವೀನ್ ಸರ್ ಕರ್ಕೊಂಡು ಹೋದರು. ನವೀನ್ ಸರ್ ಹತ್ರ ಹೋದ ನಂತರ ಏನಪ್ಪ ನಿಮ್ಮ ಕೇಸು ಅಂದರು. ಸರ್ ನಮ್ಮ ಒಡವೆ ಹಿಂಗೆ ಅನಾಗ ಗೋಲ್ಡಲ್ಲಿ ಇಟ್ಬಿಟ್ಟಿದ್ವಿ, ಹಿಂಗೆ ಬಾಗ್ಲಾಕ್ಬಿಡಿ ಸರ್, ಬಾಗ್ಲ ಫ್ರಾಡ್ ಆಗ್ಬಿಟ್ಟಿದ್ವಿ, ತುಂಬ ಲಾಸ್ ಆಗ್ಬಿಟ್ಟಿದ್ದೀವಿ. ಎಷ್ಟು ಇಟ್ಟಿದೆಯಪ್ಪ ಅಂದರು. ಸರ್ 595 ಗ್ರಾಮ್ ಇಟ್ಟುಬಿಟ್ಟಿದ್ವಿ. ಅವರು ಅಲ್ಲಪ್ಪ ಈ ಒಡವೆನ ನೀನೆಲ್ಲ ಬ್ಯಾಂಕಲ್ಲಿ ಎಲ್ಲ ಹಿಡಿದು ಇಲ್ಲೆಲ್ಲ ಯಾಕಪ್ಪ ಇಟ್ಟು ಅಂತಂದ್ರೆ, ಸರ್ ಗೊತ್ತಿಲ್ಲ ಸರ್ ಇಟ್ಬಿಟ್ಟಿವಿ ಅಂದು. ಹೌದಾ, ಆಯಿತು, ನಮಗೆ ಒಂದು ವಾರ ಟೈಮ್ ಕೊಡಿ, ಅವನ್ನೆಲ್ಲಿದನ್ನು ಕರೆಸಿ ನಿಮಗೇನೋ ಒಂದು ಸ್ವಲ್ಪ ಮಾಡ್ತೀವಿ ಅಂಥೇಳಿ ಸತೀಶ್ ಸರ್ ಕರೆಸಿ ಅವ್ರಿಗೆ ಹೇಳಿದ್ರು. ಈ ಕೇಸ್ ಕೊಟ್ಟರು, ಕಂಪ್ಲೇಂಟ್ ಆಯಿತು, FIR ಮಾಡಿದ್ರು. ಅವ್ರು ಎಲ್ಲಿದ್ದಾರೆ ಕರೆಸ್ತೀವಿ ಅಂತ ಹೇಳಿದ್ರೆ, ಕರೆಸಿದ ನಂತರ ನಮ್ಗೆ ಕಾಲ್ ಮಾಡಿದ್ರು. ಬಂದ್ವಿ, ಅವ್ರ ಹತ್ರ ಮಾತಾಡ್ಸಿದ್ರು. ಹೌದು ಒಡವೆ ಕೊಡಬೇಕು ಅಂತೇಳಿ ಒಪ್ಕೊಂಡ್ರು ಅವರು. ನಂತರ ಹಂತವಾಗಿ ಸ್ವಲ್ಪ ದಿನ ಬಿಟ್ಟು ಬಂದಮೇಲೆ 100 ಗ್ರಾಮು 300 ಗ್ರಾಮ್ ಚಿನ್ನನ ನಮಗೆ ಪಶ್ಚಿಮ ಠಾಣೆ ಪೊಲೀಸ್ ವತಿಯಿಂದ 300 ಗ್ರಾಮ್ ಚಿನ್ನ ನಮಗೆ ಕೊಟ್ಟಿದ್ದಾರೆ, ರಿಕವರಿ ಮಾಡಿಕೊಟ್ಟಿದ್ದಾರೆ. ಇನ್ನು 295 ಗ್ರಾಮ್ ಚಿನ್ನ ಬರಬೇಕು.
ನಾವಲ್ಲದೆ ಮಂಡ್ಯದಲ್ಲಿ 70-75 ಜನ ಇನ್ನೂ ಇಟ್ಟಿದ್ದಾರೆ. ತುಂಬ ಜನ 10 ಗ್ರಾಮು 20 ಗ್ರಾಮು 30 ಗ್ರಾಮು ಅವರೆಲ್ಲ ಇಟ್ಟಿರೋಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರೇ, ಯಾರು ಶ್ರೀಮಂತರು ಯಾರು ಅಲ್ಲ. ಅವ್ರಿಗೂ ಮೋಸ ಆಗಿದೆ, ಸಾಕಷ್ಟು ಜನ ಮೋಸ ಆಗಿದೆ. ಯಾರ್ಯಾರಿಗಾಗೋದೋ ಸ್ವಲ್ಪನ ರಿಕ್ವೈರಿ ಮಾಡಿ ಪೊಲೀಸ್ ಠಾಣೆಯಿಂದ ಕರೆಸಿ ಕೊಡ್ತಿದ್ದಾರೆ. ಪೊಲೀಸ್ ಪಶ್ಚಿಮ ಠಾಣೆಯವರು ಸಾಕಷ್ಟು ರಿಸ್ಕ್ ತಗೊಂಡು ನವೀನ್ ಸರು ಸತೀಶ್ ಒಂದು ತಂಡ ಗ್ರೂಪು ಅವನ್ನ ಕರ್ಕೊಬಂದು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಲ್ಲೆಲ್ಲ ಹೋಗಿ ಹುಡುಕಿ ಒಬ್ಬೊಬ್ರಿಗೆ ಹಂತವಾಗಿ ಸ್ವಲ್ಪ ಚಿನ್ನನ ಕೊಡ್ತಿದ್ದಾರೆ. ಸರ್ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಜೊತೆಲಿ ಯಾರು ಬೇಗಿರ್ತೀವಿ ಅಂತ ಹೇಳಿದ್ರು ಇವರು. ನಮಗೆ ಆಮೇಲೆ ನಂತರ ಯಾರೋ ಒಬ್ರು ಹೇಳಿದ್ರು ಇವತ್ತು ಚಿನ್ನನ ನಮ್ಮ ಹತ್ರ ತಗೊಂಡ ತಕ್ಷಣ ಮನೇಲಿ ಮಿಷಿನ್ ಮಡಿಗೆ ಕರಗಿಸ್ಬಿಟ್ಟು ಅವತ್ತಿನ ರೇಟ್ಗೆ ಆನ್ಲೈನ್ ರೇಟ್ ಮಾರ್ಬಿಟ್ಟಿದ್ದಾರೆ ಇವರು ಅಂತ ಹೇಳಿದ್ರು. ಅದು ಮಾಹಿತಿ ಏನು ಅಂತ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಸರ್. ನಮ್ಮವೇ ಇಲ್ಲ ಸರ್, ಇಲ್ಲ ಬೇರೆ ಯಾವುದು ಮಾಡಿಸ್ಕೊಟ್ಟಿದ್ದಾರೆ ಸರ್. ಏನು ಒಡವೆ ಇದೆ ಅಷ್ಟು ಮಾತ್ರ ರಿಕ್ವೈರಿ ಮಾಡಿಸ್ಕೊಟ್ಟಿದ್ದಾರೆ. ಇನ್ನು 295 ಗ್ರಾಮ್ ಚಿನ್ನ ಕೊಡಬೇಕು. ಈತ ಏನು ಮಾಡಿದ್ದಾರೆ 2% ಬಡ್ಡಿ ಹಂಗೆ ಮೈಸೂರಲ್ಲಿ ಮಂಡ್ಯದಲ್ಲಿ ಎಲ್ಲೇ ಸೇಟುಗಳು ಅಲ್ಲೆಲ್ಲ ಅಡವು ಇಟ್ಬಿಟ್ಟಿದ್ದಾರೆ. ಬೇರೆ ಥರ ಇಟ್ಟಿದ್ದಾರಂತೆ. ಅವ್ರು ಕರೆಸಿದ್ರು, ಇವರು ಎಲ್ಲೆಲ್ಲಿ ಇಟ್ಟಿದ್ದಾರೆ ಕರ್ಕೊಂಡೋಗಿ ರೀತಿನ ಎಷ್ಟೆಷ್ಟು ಒಡಬೇಡ ಅವರೆಲ್ಲ ಕರ್ಕೊಂಡ್ಬಂದು ರಿಕ್ವೈರಿ ಮಾಡಿ ಯಾರ್ಯಾರು ಕೊಟ್ಟಿದ್ದಾರೆ ಅವ್ರವ್ರ ಒಡವೆನ ಪೊಲೀಸ್ ಠಾಣೆಗೆ ಕರೆಸಿ ಕೊಡ್ತಿದ್ದಾರೆ ಸರ್. ನಮ್ಮ ಶ್ರಮ 10 ವರ್ಷದ ಶ್ರಮ, ನಮ್ಮ ಕೈಲಿ ಬದುಕೋಕ್ಕೆ ಆಗಲ್ಲ. ಇನ್ನು ನಮ್ಮ ಹುಡುಗಿ ಈ ಟೆನ್ಷನ್ಗೆ ಲೋ BP ಮಾಡ್ಕೊಂಡು ಹುಷಾರಿಲ್ಲದೆ ಬಿದ್ದೋಗಿದ್ರು. ನಾನು 2 ದಿನ ಆಸ್ಪತ್ರೆಗೆ ಕರ್ಕೋಗಿದ್ದೆ. ನವೀನ್ ಸರ್ ಭರವಸೆ ಮೇಲೆ ನಾವು ಈ ದಿನ ಸ್ವಲ್ಪ ಮಟ್ಟಿಗೆ ನಾವು ಚೇತರಿಸ್ಕೊಂಡಿದ್ದೀವಿ. ನಮಗೆ ಒಡವೆ ಕೊಟ್ಟಿದ್ದಾರೆ. ಇವತ್ತು ಇನ್ನೂ 295 ಗ್ರಾಮ್ ಬರಬೇಕು ಅಂದರೆ ಇವತ್ತಿನ ಬಡ್ಜೆಟ್ ರೇಟ್ಗೆ 30 ಲಕ್ಷದ ಬಡ್ಜೆಟ್ ನಮ್ಮ ಪ್ರಾಪರ್ಟಿ ಅದ್ರ ಮೇಲಿದೆ. ನಾವು ಇನ್ನೂ 10 ವರ್ಷ ಹಿಂದೂ ಕೊಟ್ಟೋಗಿದ್ದೀವಿ. ನಾವು ನಮ್ಮ ಕೈಲಿ ಅಷ್ಟೊಂದು ಸಂಪಾದನೆ ಮಾಡಲಿಕ್ಕೆ ಆಗಲ್ಲ ಸರ್. ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ರೈತ ಬಾಂಧವರಿಗೆ ಅಂತಂದರೆ, ದಯವಿಟ್ಟು ತಮ್ಮಲ್ಲಿ ವಿನಂತಿ ಏನು, ಎಲ್ಲ ನಿಮ್ಮ ಕಷ್ಟಕ್ಕೆ ಮಾಡಿಸಿರುವಂಥ ಒಡವೆನ ಇಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿಡಿ. ಹಿಂಗೆ ಫ್ರಾಡ್ ಕಂಪ್ನಿಗಳಿಗೆ ಮೋಸ ಹೋಗಿ ಕಡಿಮೆ ಬಡ್ಡಿ ಸಿಗುತ್ತೆ ಮತ್ತು ಫ್ರೀಯಾಗಿ ಕೊಡ್ತಾರೋ ಮತ್ತು ಬಡ್ಡಿ ಇಲ್ಲದೆ ಕೊಡ್ತಾರೆ ಅನ್ನೋಂಥದ್ದು ಯಾರೇ ಫೋನ್ ಮಾಡಿದ್ರೆ ಅವರ ಫೋನ ಕಾಲ್ ರಿಸೀವ್ ಮಾಡಿದೆ ಅದನ್ನು ಬಿಟ್ಟು ಕಡಿಮೆ ಬಡ್ಡಿ ಬಿಟ್ಟು ನೀವು ಗಂಟು ಕಳ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಶ್ರೀಧರ ಅಂತೇಳಿ ಎತ್ತಂಬಡಿ ಅವ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.